ಇವತ್ತು ನನ್ನ ಮುಂದೆ ಲಿನೋವೋ ಮತ್ತು ಇಂಟೆಲ್ ಕಡೆಯಿಂದ ಬಂದಿರುವಂಥ ಒಂದು ಗೇಮಿಂಗ್ ಲ್ಯಾಪ್ಟಾಪ್ ಇದೆ. ಲಿನೋವೋ ಲಾಗ್ ಸೀರೀಸ್ನ ಗೇಮಿಂಗ್ ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ನಮಗೆ ಇಂಟೆಲ್ ಕೋರ್ i5 ಪ್ರೊಸೆಸರ್ ಸಿಗ್ತಾ ಇದೆ ಮತ್ತು ಎನ್ವಿಡಿಯಾ GeForce RTX 3050 ಗ್ರಾಫಿಕ್ ಕಾರ್ಡ್ ಸಹ ಇರುವಂಥದ್ದು. ಅದಷ್ಟೇ ಅಲ್ಲ, ಲಿನೋವೋದವ್ರದ್ದು ಒಂದು AI ಡೆಡಿಕೇಟೆಡ್ ಚಿಪ್ ಸಹ ಇರುವಂಥದ್ದು. ಆಯಿತಾ, ಈ ರೀತಿ ಒಂದು ಡೆಡಿಕೇಟೆಡ್ AI ಚಿಪ್ಪನ್ನು ಹೊಂದಿರುವಂಥ ಮೊದಲ ಲ್ಯಾಪ್ಟಾಪ್ ಅಂತ ಬೇಕಾದರೂ ಅನ್ಬೋದು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಲ್ಯಾಪ್ಟಾಪ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಇದನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ನೋಡ್ತಾ ಇದ್ದೀರಾ, ಆಲ್ರೆಡಿ ಅನ್ಬಾಕ್ಸ್ ಆಯಿತು. ಈ ಬಾಕ್ಸ್ ಒಳಗೆ ಈ ಲ್ಯಾಪ್ಟಾಪ್ನ ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುಯಲ್ಲು ಮತ್ತು ಚಾರ್ಜರ್ ಸಿಗ್ತಾ ಇದೆ ಅಷ್ಟೇ. ನೋಡ್ತಾ ಇದ್ದೀರಾ, ಈ ಒಂದು ಲ್ಯಾಪ್ಟಾಪ್ ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಹೆವಿ ಸಾಲಿಡ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೊಂದು ಗೇಮಿಂಗ್ ಲ್ಯಾಪ್ಟಾಪ್ ಅಂತ. ಹೊರಗಡೆ ನಿಮಗೆ ಲಿನೋವೋ ಲಾಗ್ ಲೋಗೋ ಇದೆ, ಒಳಗಡೆ ಇಂಟೆಲಿನ ಲೋಗೋ ಕೊಟ್ಟಿದ್ದಾರೆ, GeForce ಎನ್ವಿಡಿಯಾದ ಲೋಗೋ ಇದೆ. ಹೆವಿ ಪ್ರೀಮಿಯಂ ಲುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೋಡ್ತಾ ಇದ್ದೀರಾ, ಈ ಕೀಬೋರ್ಡ್ ಫುಲ್ ಸೈಜ್ ಕೀಬೋರ್ಡು, ಜೊತೆಗೆ RGB ಲೈಟಿಂಗ್ ಸಹ ಇರುವಂಥದ್ದು. ಆಯಿತಾ, ಸಕ್ಕತ್ತಾಗಿ ಕಾಣ್ತಾ ಇದೆ. ನಿಮಗೆ ಟೋಟಲ್ 4 ಝೋನ್ಗಳಲ್ಲಿ ಈ ಒಂದು RGB LED ಬ್ಯಾಕ್ ಲೈಟ್ ಕೆಲಸವನ್ನು ಮಾಡುತ್ತಾ. ಆಯಿತಾ, ಈ ಕೀಬೋರ್ಡಿಂದು ಕ್ಲಿಕ್ಕಿ ಫೀಲ್ ಕೂಡ ತುಂಬ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿಯ ಕೀಬೋರ್ಡು, ಕೀ ಟ್ರಾವೆಲ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಮತ್ತು ಟ್ರ್ಯಾಕ್ ಪ್ಯಾಡ್ ಏನಿದೆ, ಒಂದು ಲೆವೆಲಿಗೆ ದೊಡ್ಡದಾಗಿರುವಂಥ ಟ್ರ್ಯಾಕ್ ಪ್ಯಾಡು, ಹೆವಿ ಸೆನ್ಸಿಟಿವ್ ಆಗಿದೆ. ಆಯಿತಾ, ಟ್ರ್ಯಾಕ್ ಪ್ಯಾಡು ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕಡೆ ನೋಡ್ತಾ ಇದ್ದೀರಾ, ಒಂದು ದೊಡ್ಡ ಡಿಸ್ಪ್ಲೇ, ಫುಲ್ HD ರೆಸಲ್ಯೂಷನ್ ಡಿಸ್ಪ್ಲೇ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇಲ್ಲಿ ನಮಗೆ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು 2 ಮೈಕ್ರೋಫೋನ್ನ ಕೊಟ್ಟಿದ್ದಾರೆ, ಒಂದು ಒಳ್ಳೆ ವಿಷಯ. ಪೋರ್ಟಿಗೆ ಬಂತು ಅಂತ ಅಂದರೆ 3 USB ಟೈಪ್ A ಪೋರ್ಟ್ ಇದೆ, ಎಲ್ಲ ಕೂಡ 3.2 Gen 1 USB. ಒಂದು USB ಟೈಪ್ C ಪೋರ್ಟ್ ಇದೆ, ಸೊ ಅದು ಕೂಡ ಸೇಮು. ಒಂದು HDMI ಕೇಬಲ್ ಇದೆ, ಹೆಡ್ಫೋನ್ ಜಾಕ್ ಕೊಟ್ಟಿದ್ದಾರೆ, ಈಥರ್ನೆಟ್ ಪೋರ್ಟ್ ಸಹ ಸಿಗ್ತಾ ಇರುವಂಥದ್ದು ಮತ್ತು ಪವರ್ ಕನೆಕ್ಟ್ರು. ಈ ಒಂದು ಲ್ಯಾಪ್ಟಾಪನ್ನು ಚಾರ್ಜ್ ಮಾಡೋದಕ್ಕೆ ಒಂದು ಪವರ್ ಕೋಡ್ ಇದೆ. ಲಿಟ್ರಲಿ ಹೆವಿ ಅಂದರೆ ಹೆವಿ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಲ್ಯಾಪ್ಟಾಪ್ ಸುಮಾರು 23.9 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಲ್ಯಾಪ್ಟಾಪು ಮತ್ತು 2.38 kg ವೆಯ್ಟ್ ಇರುವಂಥ ಲ್ಯಾಪ್ಟಾಪ್. ಆಬ್ವಿಯಸ್ಲಿ ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ಹೆವಿ ಸಾಲಿಡ್ ಆಗಿರಬೇಕು. ಸಾಲಿಡ್ ಆಗಿದೆ. ಗಾಳಿ ಆಡೋದಕ್ಕೆ ಕೆಳಗಡೆ ಒಂದು ಜಾಗ ಇದೆ. ಹಿಂದ್ಗಡೆ ನೋಡ್ತಾ ಇದ್ದೀರಾ, ಇಲ್ಲಿ ಏರ್ ವೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮಗೆ ಫ್ಯಾನ್ದು ಗಾಳಿ ಸೌಂಡ್ ಇಲ್ಲ ಗೊತ್ತಾಗುತ್ತೆ, ಇಳ್ಕೊಂಬಿಟ್ರೆ ಗೊತ್ತಾಗುತ್ತೆ, ತಣ್ಣ ಗಾಳಿ ಬರ್ತಾ ಇರುತ್ತೆ. ಸೊ ಇಂಪ್ರೆಸಿವ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 15.6 ಇಂಚಿನ ಫುಲ್ HD ರೆಸಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ ಮತ್ತು 100% sRGB ಕಲರ್ ಗಾಮೆಂಟನ್ನು ಸಪೋರ್ಟ್ ಮಾಡುತ್ತೆ. ಸೊ ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿದೆ, ವಿವಿಡ್ ಆಗಿದೆ ಮತ್ತು 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಮತ್ತು ಎನ್ವಿಡಿಯಾ G-Sync ಕೂಡ ಸಪೋರ್ಟ್ ಮಾಡುತ್ತೆ. ಈ G-Sync ಏನಪ್ಪ ಅಂತ ಅಂದರೆ ನಿಮ್ಮದು ಡಿಸ್ಪ್ಲೇ ರಿಫ್ರೆಶ್ ರೇಟ್ಗೂ ಮತ್ತು GPU ರಿಫ್ರೆಶ್ ರೇಟ್ಗೂ ಸಿಂಕ್ ಮಾಡುತ್ತೆ. ಆಯಿತಾ, ಸೊ ಬೆಂಕಿ ಫೀಚರು. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇ ಗೇಮಿಂಗ್ಗೋಸ್ಕರನೇ ಮಾಡಲಾಗಿರುವಂಥ ಡಿಸ್ಪ್ಲೇ. ಇನ್ನು ಡೈರೆಕ್ಟಾಗಿ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆಗಲೇ ಹೇಳ್ತಾ ಇದ್ದೆ, ಇದರಲ್ಲಿ ಲಿನೋವೋದವ್ರದ್ದೇ ಒಂದು ಡೆಡಿಕೇಟೆಡ್ AI ಚಿಪ್ ಇದೆ. ಆಯಿತಾ, ಸೊ ಈ ರೀತಿ ಒಂದು AI ಚಿಪ್ಪನ್ನು ಒಂದು ಲ್ಯಾಪ್ಟಾಪ್ಗೆ ಹಾಕಿರುವಂಥ ಏಕೈಕ ಗೇಮಿಂಗ್ ಬ್ರ್ಯಾಂಡು ಲಿನೋವೋ. ಆಯಿತಾ, ಇದೇನಪ್ಪ ಮಾಡುತ್ತೆ ಅಂತ ಅಂದರೆ CPU ಮತ್ತು GPU ಲೋಡನ್ನು ಮಾನಿಟರ್ ಮಾಡಿಬಿಟ್ಟು ಡೈನಮಿಕ್ಕಾಗಿ ಈಟ್ ಮ್ಯಾನೇಜ್ಮೆಂಟನ್ನು ಅಡ್ಜಸ್ಟ್ ಮಾಡುತ್ತೆ. ಸೊ ಇದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಈ ಒಂದು ಲ್ಯಾಪ್ಟಾಪಿಂದ ಹೊರಗಡೆ ತಗೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆಯಿತಾ, ಅದು ಮ್ಯಾನೇಜ್ ಮಾಡುತ್ತೆ. ಫುಲ್ಲು ಪವರ್ನ ಸ್ಕ್ವೀಸ್ ಮಾಡೋದಕ್ಕೆ ಒಂದು ಗೇಮ್ ಆಡ್ತಾ ಇರ್ತೀರ. ಸೊ ಆ ಟೈಮಲ್ಲಿ ಎಫೆಕ್ಟಿವ್ ಆಗಿ ಯಾವ ರೀತಿ ಪರ್ಫಾರ್ಮೆನ್ಸನ್ನು ತೊಗೊಂಬರ್ಬೋದು ಆ CPU ಮತ್ತು GPU ಇಂದ, ಅದನ್ನು ಈ ಒಂದು AI ಚಿಪ್ಪು ಮ್ಯಾನೇಜ್ ಮಾಡುತ್ತೆ. ಬೆಂಕಿ ಅಂತೀನಿ. ಇನ್ನು ಡೈರೆಕ್ಟಾಗಿ ಇಂಟೆಲ್ ಚಿಪ್ಪಿಗೆ ಬರೋಣ. ಆಯಿತಾ, 13th ಜನರೇಷನ್ ಇಂಟೆಲ್ ಕೋರ್ i5 ಪ್ರೊಸೆಸರು. ಇದು HX ಸೀರೀಸ್ನ ಪ್ರೊಸೆಸರ್ ಆಗಿರುವಂಥದ್ದು. ಆಯಿತಾ, ಈ HX ಹೆಂಗಪ್ಪ ಅಂತ ಅಂದರೆ ಡೆಸ್ಕ್ಟಾಪ್ ಲೆವೆಲ್ನ ಪರ್ಫಾರ್ಮೆನ್ಸನ್ನು ಲ್ಯಾಪ್ಟಾಪ್ನಲ್ಲಿ ನೀಡುವಂಥ ಪ್ರೊಸೆಸರ್. HX ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಸೀರೀಸ್. ಆಯಿತಾ, 13450 HX ಅಂತ ಅಪ್ ಟು 3.4 GHz ಕ್ಲಾಕ್ ಸ್ಪೀಡನ್ನು ಹೊಂದಿರುವಂಥ ಪ್ರೊಸೆಸರ್ ಇದಾಗಿದೆ. ಇದರಲ್ಲಿ ನಮಗೆ ಎನಾನ್ಸ್ಡ್ ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರ್ ಸಿಗ್ತಾ ಇರುವಂಥದ್ದು. ಆಯಿತಾ, ಸೊ ಇದರಲ್ಲಿ ನಮಗೆ ಟೋಟಲ್ಲು 10 ಕೋರ್ಗಳು ಸಿಗ್ತಾ ಇದೆ. 6 ಪರ್ಫಾರ್ಮೆನ್ಸ್ ಕೋರ್ಗಳು ಮತ್ತು 4 ಎಫಿಷಿಯನ್ಸಿ ಕೋರ್ಗಳು ಮತ್ತು 16 ಥ್ರೆಡ್ಸ್ಗಳು ಸಹ ಸಿಗ್ತಾ ಇರುವಂಥದ್ದು. ಇದರಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರ್ ಸಿಗ್ತಾ ಇದೆ. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ ಇದರಲ್ಲಿ ಥ್ರೆಡ್ ಡೈರೆಕ್ಟರ್ ಅಂತ ಇರುತ್ತೆ. ಇದ್ರ ಬಗ್ಗೆ ಮುಂಚೆನೂ ಮಾತಾಡಿದ್ದೀನಿ. ಸೊ ಇದೇನಪ್ಪ ಮಾಡುತ್ತೆ ಅಂತ ಅಂದರೆ ಈ ಕೋರ್ಗಳು
ಎಫಿಷಿಯೆಂಟಾಗಿ ಕೆಲಸ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕೋರ್ಸ್ಗಳನ್ನ ಅಸೈನ್ ಮಾಡುತ್ತೆ, ಕೆಲಸ ಅಸೈನ್ ಮಾಡುತ್ತೆ ವರ್ಕನ್ನು. ಸೊ ನೀವೇನಾದರೂ ಹೆವಿ ಗೇಮ್ ಮಾಡ್ತಾ ಇದ್ದೀರಾ ಅಂದರೆ ಈ ಪರ್ಫಾರ್ಮೆನ್ಸ್ ಕೋರ್ಗಳು ಕೆಲಸವನ್ನು ಮಾಡ್ತವೆ. ಗೇಮ್ ಆಡಿಕೊಂಡು ಬ್ಯಾಕ್ಗ್ರೌಂಡಲ್ಲಿ ಏನೋ ಬ್ರೌಸಿಂಗ್ ಏನೋ ಸಣ್ಣ ಸಣ್ಣ ಕೆಲಸ ಮಾಡಬೇಕಾದ್ರೆ ಈ ಎಫಿಷಿಯನ್ಸಿ ಕೋರ್ಗಳು ಕೆಲಸವನ್ನು ಮಾಡುತ್ತೆ. ಸೊ ಈ ಎಲ್ಲ ಟಾಸ್ಕ್ಗಳನ್ನು ಈ ಥ್ರೆಡ್ ಡೈರೆಕ್ಟರು ಅಸೈನ್ ಮಾಡುತ್ತೆ. ಇದೇ ಪರ್ಫಾರ್ಮೆನ್ಸ್ ಹೈಬ್ರಿಡ್ ಆರ್ಕಿಟೆಕ್ಚರ್ ಆಯಿತಾ. ಸೊ ಬ್ರಿಲಿಯಂಟಾಗಿ ಯೋಚನೆ ಮಾಡಿ ಯಾವ ರೀತಿ ನಾವು ಪವರನ್ನು ಸೇವ್ ಮಾಡ್ಬೋದು, ಯಾವ ರೀತಿ ಎಫೆಕ್ಟಿವ್ ಆಗಿ ವರ್ಕನ್ನು ನಾವು ಸ್ಪ್ಲಿಟ್ ಮಾಡ್ಬೋದು ಈ ಕೋರ್ಸ್ಗಳ ಮಧ್ಯೆ ಅಂತ ಅದೇ ಡಿಸೈಡ್ ಮಾಡುತ್ತೆ ಥ್ರೆಡ್ ಡೈರೆಕ್ಟರು. ಸೊ ಬೆಂಕಿ ಪ್ರೊಸೆಸರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇಂಟೆಲ್ ಫೀಚರ್ ಆಗಿರುವಂಥ ವೈಫೈ 6 ಸಹ ನಮಗೆ ಒಂದು ಲ್ಯಾಪ್ಟಾಪಲ್ಲಿ ಸಿಗ್ತಾಯಿದೆ. ಸೊ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಸಿಗುತ್ತೆ. ಸೊ ನೀವು ಸ್ಟ್ರೀಮ್ ಮಾಡ್ತಾಯಿದ್ದೀರಾ ಅಂದರೆ ಅಥವಾ ಮೀಟಿಂಗ್ ಅಟೆಂಡ್ ಮಾಡ್ತಾಯಿದ್ದೀರಾ ಅಂದರೆ ಯಾವುದೇ ನೆಟ್ವರ್ಕ್ ಡಿಲೇ ಇಲ್ಲದ ರೀತಿ ನೀವು ಈ ಲ್ಯಾಪ್ಟಾಪನ್ನು ಯೂಸ್ ಮಾಡ್ಬೋದು. ಮತ್ತು ಬ್ಲೂಟೂತ್ 5.2 ಸಹ ನಮಗೆ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಅಪ್ ಟು 32 GB ರ್ಯಾಮ್ ಸಿಗ್ತಾ ಇದೆ. ಸೊ DDR5 ರ್ಯಾಮ್ ಆಯಿತಾ. ಸೊ 4800 MHz ಕ್ಲಾಕ್ ಸ್ಪೀಡ್ನ ರ್ಯಾಮ್ ಇದಾಗಿದೆ. ಸೊ ಅಪ್ ಟು 32 GB ಒಂದು ಒಳ್ಳೆಯ ವಿಷಯ. ಸದ್ಯಕ್ಕೆ ಲ್ಯಾಪ್ಟಾಪಲ್ಲಿ 512 GB ಸ್ಟೋರೇಜ್ ಇದೆ. ಎಕ್ಸ್ಟ್ರಾ ಸ್ಲಾಟ್ ಸಹ ಕೊಟ್ಟಿದ್ದಾರೆ. ಸೊ ಸ್ಟೋರೇಜನ್ನು ಎಕ್ಸ್ಪ್ಯಾಂಡ್ ಕೂಡ ಮಾಡ್ಬೋದು. ಇದು M.2 NVMe PCI Gen 3 SSD ಆಯಿತಾ. ಸೊ ಒಂದು ಒಳ್ಳೆಯ ವಿಷಯ, ಎಕ್ಸ್ಟ್ರಾ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಲ್ಯಾಪ್ಟಾಪ್ನಲ್ಲಿ NVIDIA GeForce RTX 3050 ಗ್ರಾಫಿಕ್ ಕಾರ್ಡ್ ಸಹ ಇದೆ. GDDR6 RGB ವಿಡಿಯೋ ಮೆಮೊರಿ ಹೊಂದಿರುವಂಥ ಗ್ರಾಫಿಕ್ ಕಾರ್ಡು. ಬೂಸ್ಟ್ ಕ್ಲಾಕ್ ಸ್ಪೀಡ್ ಬಂದ್ಬಿಟ್ಟು 1732 MHz ಮತ್ತು ಪವರ್ ಕನ್ಸಂಪ್ಷನ್ನು 95 ವ್ಯಾಟ್. ಹೆವಿ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡು. ಒಂಥರ ಎಂಟ್ರಿ ಲೆವೆಲ್ ಅಂತ ಅನ್ಬೋದು, ಒಂಥರ ಮಿಡ್ ಎಂಡ್ ಆಯಿತಾ, ಹೆವಿ ಎಂಟ್ರಿನೂ ಅಲ್ಲ. ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲೇ ಆಡ್ಕೊಂಬಿಡ್ಬೋದು. ನಾನು ಇದರಲ್ಲಿ ಕೆಲವೊಂದು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ದೀನಿ. ಪ್ರೀಮಿಯರ್ ಪ್ರೋ ಒಬ್ಬ ಕ್ರಿಯೇಟ್ರ್ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಟೆಸ್ಟ್ ಮಾಡಿದ್ದೀವಿ ನಾವು. ನೀವೇನಾದರೂ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ ಅಂದರೆ, ಅಥವಾ ನೀವೇನಾದರೂ ಹೆವಿ ಫೋಟೋಶಾಪ್ ಯೂಸ್ ಮಾಡ್ತೀರಾ ಅಂದರೆ, ಅಥವಾ ನೀವು ಗೇಮರ್ ಆಗಿದ್ದು ಸ್ಟ್ರೀಮ್ ಮಾಡ್ತೀರಾ, ಅದರಲ್ಲೂ ಎಡಿಟಿಂಗ್ ಮಾಡ್ತೀರಾ ಅಂದರೆ ಅಂಥವ್ರಿಗೆ ಹೆವಿ ಯೂಸ್ ಆಗುತ್ತೆ. ನಾನು ಪ್ರೀಮಿಯರ್ ಪ್ರೋನಲ್ಲಿ 4K 50 FPS ವೀಡಿಯೋ ಎಡಿಟಿಂಗ್ ಮಾಡಿದ್ದು. ಸೊ ವಿಡಿಯೋ ಲೆಂತ್ ಬಂದ್ಬಿಟ್ಟು 8 ನಿಮಿಷ 39 ಸೆಕೆಂಡು. ಕಳೆದ ವಾರದ ಟೆಕ್ ನ್ಯೂಸನ್ನು ಇದರಲ್ಲಿ ಎಡಿಟ್ ಮಾಡಿದ್ದು ನಾವು. ಸೊ 6 ಲೇಯರ್ ಎಡಿಟಿಂಗ್ ಇತ್ತು, ತುಂಬ ಹೆವಿನೂ ಅಲ್ಲ, 6 ಲೇಯರು. ಇದು ರೆಂಡರ್ ಮಾಡೋದಕ್ಕೆ 9 ನಿಮಿಷ 14 ಸೆಕೆಂಡ್ ತೊಗೊಂತು ಆಯಿತಾ. ಸೊ ಆ್ಯಕ್ಚುಲಿ ತುಂಬ ಫಾಸ್ಟಾಗಿ ರೆಂಡರ್ ಮಾಡ್ತು ಮತ್ತು ಪ್ಲೇಬ್ಯಾಕ್ ಕೂಡ ತುಂಬ ಸ್ಮೂತಾಗಿದೆ ಅಂತ ಅನ್ನಿಸ್ತು. ಸೊ 4K 50 FPS ವೀಡಿಯೋನ ಬರೀ ಅಂಡರ್ 10 ಮಿನಿಟ್ಸಲ್ಲಿ ರೆಂಡರ್ ಮಾಡಿದೆ ಅಂತಂದರೆ ಸೂಪರ್ ಅಂತ ಅನ್ಬೋದು. ಇನ್ನೂ ಸೈಬರ್ ಪಂಕ್ ಗೇಮನ್ನು ಸಹ ಆಡಿದ್ವು, ಇನ್ನೂ ಅನೇಕ ಗೇಮ್ಗಳು ಆಡಿದ್ವು. ಸೊ ವಾಲರೆಂಟು ಆಡಿದ್ದೀವಿ. ಸೊ ಆ ಗೇಮ್ ಪ್ಲೇನ ಕೂಡ ತೋರಿಸ್ತೀನಿ. ಮೊದಲನೇದಾಗಿ ಈ ಸೈಬರ್ ಪಂಕನ್ನು ನಾವು DLSS ಆನ್ ಮಾಡಿಕೊಂಡು ಆಫ್ ಮಾಡ್ಕೊಂಡು ಕೂಡ ಟೆಸ್ಟ್ ಮಾಡಿದ್ವು. ರೇ ಟ್ರೇಸಿಂಗ್ ಆಫ್ ಮಾಡಿಕೊಂಡು DLSS ಆನು ಆಫ್ ನಾನು ನಿಮಗೆ ಕಂಪ್ಯಾರಿಸನ್ ತೋರಿಸ್ತೀನಿ. DLSS ಆನ್ ಆಗಿದ್ದಾಗ 112 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಗ್ತಾ ಇತ್ತು. ಅದೇ DLSS ಆಫ್ ಮಾಡಿಕೊಂಡಾಗ ಕೇವಲ 42 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಗ್ತಾ ಇದೆ. ನೋಡೋದಕ್ಕೋದ್ರೆ ಡಬ್ಬಲ್ಗಿಂತ ಜಾಸ್ತಿ ಫ್ರೇಮ್ ರೇಟ್ ಇಂಪ್ರೂವ್ಮೆಂಟು ಈ DLSS ಆನ್ ಮಾಡ್ಕೊಂಡಾಗ ಆಗಿದೆ. ಸೊ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ರೇ ಟ್ರೇಸಿಂಗನ್ನು ಸಹ ಆನು ಆಫ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ DLSS ಆನ್ ಮಾಡಿಕೊಂಡು ರೇ ಟ್ರೇಸಿಂಗನ್ನು ನೀವು ಆನ್ ಮಾಡಿಕೊಂಡ್ರೆ 64 ಫ್ರೇಮ್ಸ್ ಪರ್ ಸೆಕೆಂಡಲ್ಲಿ ನಮಗೆ ಗೇಮ್ ಪ್ಲೇ ಸಿಗುತ್ತೆ. ಬಟ್ ಕ್ವಾಲಿಟಿ ಡಿಫ್ರೆನ್ಸ್ ತುಂಬ ಇರುತ್ತೆ. ರೇ ಟ್ರೇಸಿಂಗ್ ಆನು ಆಫ್ ಮಾಡಿಕೊಂಡ್ರೆ ವಿಜುವಲ್ ಡಿಫ್ರೆನ್ಸು, ಶ್ಯಾಡೋನಲ್ಲಿ, ಲೈಟ್ಸ್ಗಳಲ್ಲಿ ಹೆವಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಯಿತಾ. ಅದೇ ನೀವು ರೇ ಟ್ರೇಸಿಂಗನ್ನು ಆಫ್ ಮಾಡಿಕೊಂಡ್ರೆ 112 ಅಪ್ರಾಕ್ಸಿಮೇಟ್ಲಿ 112 ಫ್ರೇಮ್ಸ್ ಪರ್ ಸೆಕೆಂಡ್ ಗೇಮ್ ಪ್ಲೇ ಸಿಗುತ್ತೆ. ಸೊ ನಿಮಗೆ ಹೆವಿ ಸ್ಮೂತಾಗಿ ರನ್ ಆಗಬೇಕು ಅಂದರೆ ಬೇಕಾದ್ರೆ ನೀವು ರೇ ಟ್ರೇಸಿಂಗನ್ನು ಆಫ್ ಮಾಡ್ಕೊಂಡು ಗೇಮ್ ಪ್ಲೇ ಆಡ್ಬೋದು. ಸೊ ಸೂಪರ್ ಎಕ್ಸ್ಪೀರಿಯನ್ಸ್. ಡಿಸ್ಪ್ಲೇನೂ ಚೆನ್ನಾಗಿರೋದ್ರಿಂದ ವಿಜುವಲ್ಸು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ವಾಲರೆಂಟ್ ಕೂಡ ಟ್ರೈ ಮಾಡಿದ್ದು ಕೂಡ ಹೆವಿ ಸ್ಮೂತ್ ಗೇಮ್ ಪ್ಲೇ ಸಿಗುತ್ತೆ. ಆ ಫ್ರೇಮ್ ರೇಟ್ನ ಕೂಡ ತೋರಿಸ್ತಾ ಇದ್ದೀನಿ. ಹೆಲ್ ಬ್ಲೇಡ್ ಕೂಡ ಅಷ್ಟೇ ಅಡ್ವೆಂಚರ್ ಗೇಮು, ಇದರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಗ್ತಾ ಇದೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗೇಮ್ ನೀವು ಆರಾಮಾಗಿ ಆಡ್ಕೊಂಬಿಡ್ಬೋದು. ಒಂದು ಅಂದರೆ ಫುಲ್ HD ರೆಸೊಲ್ಯೂಷನಲ್ಲಿ ಆಡಿದ್ದು ನಾನು. ಹೆವಿ ಗೇಮ್ಗಳನ್ನು ಒಂದು ಲೆವೆಲಿಗೆ ಮಿಡ್ ಸೆಟ್ಟಿಂಗಲ್ಲಿ ನೀವು ಆಡ್ಕೊಬೋದು, ತೊಂದರೆ ಇಲ್ಲ. ಮತ್ತು ಆಗಲೇ ಹೇಳ್ದಂಗೆ ಫುಲ್ HD ಕ್ಯಾಮ್ರಾ ಸಿಗ್ತಾ ಇದೆ. ಸೊ ಇದು ಶಟರ್ ಕ್ಯಾಮ್ರಾ, 2 ಮೈಕ್ರೋಫೋನ್ ಸಿಗ್ತಾ ಇದೆ. ಮತ್ತು ಈ ಕ್ಯಾಮ್ರಾಗೆ ಒಂದು ಫಿಸಿಕಲ್ ಬಟನ್ನ ಸಹ ಕೊಟ್ಟಿದ್ದಾರೆ. ಕ್ಯಾಮ್ರಾನ ಫಿಸಿಕಲಿ ಆನ್ ಆಫ್ ಮಾಡ್ಬೋದು. ಈ ಸ್ಲೈಡರ್ ಮುಖಾಂತರ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಸ್ಲೈಡ್ ಮಾಡಿದ ತಕ್ಷಣ ಡಿಸ್ಪ್ಲೇ ತೋರಿಸುತ್ತೆ ಕ್ಯಾಮ್ರಾ ಆನ್ ಆಗಿದೆ ಆಫ್ ಆಗಿದೆ ಅಂತ. ಸೊ ಒಂದು ರೀತಿ ನಮ್ಮ ಪ್ರೈವೇಸಿಗೆ ಮೀಟಿಂಗ್ ಅಟೆಂಡ್ ಮಾಡ್ತಿರ್ತೀರ, ಮಿಸ್ ಆ ಕ್ಯಾಮ್ರಾ ಅಯ್ಯೋ ಕಾಣಿಸ್ಬಿಡ್ಬಾರ್ದು ಅನ್ನೋ ಒಂದು ಇದ್ದಿದ್ರೆ ಈ ಸ್ಲೈಡರ್ ಮುಖಾಂತರ ಫಿಸಿಕಲಿ ಆನ್ ಆಫ್ ಮಾಡ್ಕೊಬೋದು. ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆಲ್ಲ ತುಂಬ ಕನ್ವೀನಿಯೆಂಟ್ ಆಗಿದೆ. ಸ್ಪೀಕರ್ 2 ವಾಟಿನ ಸ್ಪೀಕರ್ ಇದೆ, 2 ಸ್ಟೀರಿಯೋ, ಆ ಕಡೆ ಒಂದು ಈ ಕಡೆ ಒಂದಿದೆ. ಸ್ಪೀಕರ್ನ ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. OS ಬಂತು ಅಂತ ಅಂದರೆ ವಿಂಡೋಸ್ 11 ಹೋಮ್ ನಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಮತ್ತು
ಆಫೀಸ್ ಫ್ರೀಯಾಗಿ ಸಿಗ್ತಾ ಇದೆ. ಹೋಮ್ ಮತ್ತು ಸ್ಟುಡಿಯೋ 2021 ಈ ಲ್ಯಾಪ್ಟಾಪ್ನ ಜೊತೆಗೆ ಸಿಕ್ಬಿಡುತ್ತೆ. ಒಂದು ಒಳ್ಳೆಯ ವಿಷಯ. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದೀರಾ ಅಂದರೆ ಜೊತೆಗೆ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆಫೀಸ್ ವರ್ಕ್ ಏನೋ, ಸೊ ಅಂಥವ್ರು ನೀವು ಸಪ್ರೇಟಾಗಿ ಆಫೀಸ್ನ ಪರ್ಚೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಫ್ರೀಯಾಗಿ ಬಂದುಬಿಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಲ್ಯಾಪ್ಟಾಪಲ್ಲಿ 60 ವ್ಯಾಟ್ ಬ್ಯಾಟ್ರಿ ಇದೆ. ಸೊ ಗೇಮಿಂಗ್ ಲ್ಯಾಪ್ಟಾಪ್ ಆಗಿರೋದ್ರಿಂದ ನೀವು ಹೆವಿ ಗೇಮ್ ಮಾಡ್ತಿರ್ಬೇಕಾದ್ರೆ ಹೆವಿ ಬ್ಯಾಟ್ರಿ ಬ್ಯಾಕಪ್ಪನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಬಟ್ ಹೆವಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ ಆಯಿತಾ. ಲಿಟ್ರಲಿ 170 ವ್ಯಾಟ್ನ ಚಾರ್ಜರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಹೆವಿ ಫಾಸ್ಟಾಗಿ ಚಾರ್ಜ್ ಮಾಡ್ಕೊಬೋದು. ಗೇಮ್ ಮಾಡಬೇಕಾದ್ರೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಯೂಸ್ ಕೂಡ ಮಾಡ್ಬೋದು. ಸೊ ಇಷ್ಟು ಈ ಒಂದು ಲ್ಯಾಪ್ಟಾಪ್ನ ಕೆಲವೊಂದು ಮೇಯ್ನ್ ಫೀಚರ್ಸು. ನೀವೇನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಅಂದರೆ ಇಷ್ಟ ಆಗಿದ್ದರೆ lenovo.com ಅವ್ರ ವೆಬ್ಸೈಟಲ್ಲಿ ಸ್ಟೂಡೆಂಟ್ಸ್ಗಳಿಗಂತೂ ಆಫರ್ ಸಿಗ್ತದೆ, ಸ್ಟೂಡೆಂಟ್ ಆಫರ್ ಅಂತ. ಸೊ ಅಲ್ಲೋಗ್ಬಿಟ್ಟು ಚೆಕ್ ಮಾಡಿ ನೋಡಿ. ಡಿಫ್ರೆಂಟ್ ಆಫರ್ಸ್ಗಳು ಎಲ್ಲ ಸಿಗುತ್ತೆ. ಒಂದು 2,000 ರೂಪಾಯಿನ ಅಡಿಷ್ನಲ್ ಡಿಸ್ಕೌಂಟ್ ಎಲ್ಲ ಸಿಗ್ತಾಯಿದೆಯಂತೆ. ಚೆಕ್ ಮಾಡಿ ನೋಡಿ. ಇಷ್ಟ ಆಯಿತು ಅಂದರೆ ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಇದರ ಜೊತೆಗೆ ಲಿನೋವೋದವ್ರದ್ದು ಡಿಫ್ರೆಂಟ್ ಸೆಗ್ಮೆಂಟಲ್ಲಿ ಅವ್ರ ಲ್ಯಾಪ್ಟಾಪ್ಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಕಾಲೇಜವರಿಗೆ ಲಿನೋವೋ ಐಡಿಯಾಪ್ಯಾಡ್ ಸೀರೀಸಲ್ಲಿ ನಿಮಗೆ ಒಂದು 40-50 ಸಾವಿರ ರೇಂಜಲ್ಲಿ ಲ್ಯಾಪ್ಟಾಪ್ ಸಿಗುತ್ತೆ. ಕ್ರಿಯೇಟರ್ಗಳಿಗೆ ಯೋಗ ಸೀರೀಸು ಆದರೂ ಆಗ್ಬೋದು, ಅದು ಒಂದು 60 ಸಾವಿರ ರೇಂಜು. ಮತ್ತು ಲಿನೋವೋದು ಲೀಜಿಯನ್ನು ಮತ್ತು ಲಾಕ್ ಇದು ಅಪ್ರಾಕ್ಸಿಮೇಟ್ಲಿ 65-75 ಸಾವಿರ ರೇಂಜಲ್ಲಿ ಇರುವಂಥ ಲ್ಯಾಪ್ಟಾಪ್ಗಳು. ಸೊ ನಿಮಗೆ ಡಿಫ್ರೆಂಟ್ ಪ್ರೈಸ್ ರೇಂಜಲ್ಲಿ ಲಿನೋವೋದಲ್ಲೇ ಡಿಫ್ರೆಂಟ್ ಲ್ಯಾಪ್ಟಾಪ್ಗಳು ಸಿಗ್ತವೆ. ಆ್ಯಕ್ಚುಲಿ ಲಿನೋವೋ ಜಗತ್ತಿನ ನಂಬರ್ 1 ಬ್ರ್ಯಾಂಡ್ ಆ್ಯಕ್ಚುಲಿ ಈಗ ಲ್ಯಾಪ್ಟಾಪ್ನಲ್ಲಿ. ಸೊ ಚೆಕ್ ಮಾಡಿ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಪರ್ಸನಲಿ ನನಗೆ ಇಷ್ಟ ಆಗಿದ್ದು ಈ ಲ್ಯಾಪ್ಟಾಪಲ್ಲಿ ಈ RGB ಬ್ಯಾಕ್ಲೈಟು, ಇಂಟೆಲ್ ಕೋರ್ i5 ಪ್ರೊಸೆಸರು, ಎನ್ವಿಡಿಯಾದು ಪವರ್ಫುಲ್ ಆಗಿರುವಂಥ RTX 3050 ಗ್ರಾಫಿಕ್ ಕಾರ್ಡು ಮತ್ತು ಲಿನೋವೋದು ಇಂಟಿಗ್ರೇಟೆಡ್ AI ಚಿಪ್ಪು. ಸೊ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಲ್ಯಾಪ್ಟಾಪು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.